ನಮಸ್ತೆ, ಹಾಯ್, ಹಲೋ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು TNK ಕನ್ನಡಿಗ ವ್ಲಾಗ್ಸ್. ಸೊ ಏನಿಲ್ಲ, ತಿರ್ಗಾ 10 ರೀಲ್ಸ್ ಜೊತೆ ಬಂದಿದ್ದೀನಿ. ಚೆನ್ನಾಗಿದೆ ಎಲ್ಲ ರೀಲ್ಗಳು, ಸ್ವಲ್ಪ ಮಿಕ್ಸಲ್ಲಿ ಎತ್ಕೊಂಡ್ಬಂದಿದ್ದೀನಿ. ಆದಷ್ಟು ಕಾಮಿಡಿ ವೀಡಿಯೋಸ್ಗಳನ್ನೇ ತಗೊಂಡಿದ್ದೀನಿ, ನೋಡಿ. ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಫಸ್ಟ್ ಬರುವಂಥ ವೀಡಿಯೋಸ್ಗಳು ನಿಮಗೆ ಬೇಗ ಬಂದುಬಿಟ್ಟತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೆಕ್ಸ್ಟ್ ವೀಡಿಯೋಸ್ಗಳು ಇಲ್ಲಿವೆ, ಬನ್ನಿ ವೀಡಿಯೋಸ್ಗಳ ಕಡೆ ನೋಡೋಣ. ಜಾಸ್ತಿ ಮಾತಾಡೋದು ಬೇಡ. ಯಾವ ಲೆಕ್ಕಾಚಾರ ತಗೊಂಡೈತಾ ಇರೋದನ್ನ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಅಣ್ಣ, ಫುಲ್ ಟಾಪ್ ತಗೊಂಡೋಯ್ತವನಂತ. ಏನೊಬ್ಬ ಮಾಡ್ರಿ. ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನಮ್ಮ ದೋಸ್ತಗ ಒಂದು ಡಗಾರ್ ಹುಡುಕಿ ಈ ಹುಡುಗರುಗಳಿಗೆಲ್ಲ ಎಲ್ಲಿಂದ ಬರೋದು ಗುರು ಐಡಿಯಾ? ಅಯ್ಯಪ್ಪ ದೇವ, ನಮ್ಗ ವಯಸ್ಸಲ್ಲಿ ಆಗಿದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇವಾಗ ಅಪ್ಪಿಟ್ಟು ಬುಗುರಿಗೆ ಡೀಲು ಗಾಳಿಪಟ ಕರೆಕ್ಟ್. ಆಕ್ಚುಲಿ ಈಗೆಲ್ಲ ಯಾರು ಮಾಡೋದಿಲ್ಲಲ್ಲ ಸರ್. ಸರ್ ನಾ ಕರೆಕ್ಟ್ ಒಂದು ಮಾತು ಹೇಳಿ ಸರ್. ಹೇಳಿ ಸರ್. ಫಿಸಿಕಲಿ ಈಗ ಮಕ್ಕಳಿಗೆ ಯಾವ ಆಟನೂ ಇಲ್ಲ ಸರ್. ಇದೆ ಸರ್, ಯಾರಿಗೂ ಗೊತ್ತೇ ಇಲ್ಲ ಸರ್. ಕುಂಟೆ ಬೆಲೆ ಹೇಳಿದ್ವಿ, ಒಂದೇ ಕಾಲಲ್ಲಿ ಕುಂತ್ಕೊಂಡು ಆಡಂಥದ್ದು. ಎಷ್ಟು ಫಿಸಿಕಲ್ ಅವ್ರಿಗೆ ಮಕ್ಕಳಿಗೆ. ಗೋಲ್ ಹೇಳಿ ಒಂದ್ಸಲಿ ಅವ್ರು ಓಡ್ಬೇಕು ಬರ್ಬೇಕು. ಇನ್ನೊಂದು ಚಿನ್ನಿಕೊಳ್ಳ ಗಿಲ್ಲಿ ದಾಂಡ್ಲ ಆಡ್ತಾ ಇದ್ವಿ, ಅದು ಆಗ್ಬೋದು. ಪಟ ಬಿಡೋದಾಗ್ಬೋದು. ಕಟ್ಟಾದ ತಕ್ಷಣ ಓಡ್ತಾ ಇದ್ವಿ ಅಂದ್ರೆ ಮನೆ ಎಗರ್ಕೊಂಡು ಓಡ್ತಾ ಇದ್ವಿ ನೀವು ಪಟ ಹಿಡಿಯಕ್ಕೆ. ಎಲ್ಲ ಒಂದು ಎಕ್ಸರ್ಸೈಸ್. ಈಗ ಮನೆಗೆ ಎಗರ್ಕೊಂಡು ಹೋದ್ರೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಎಲ್ಲಿ ಯಾವ ಮನೆಗೆ ಹೋದ್ರೆ ಎಗರ್ಕೊಂಡು ಹಂಗೆ ಕೂತಿದ್ದೆ ಟಿವಿ ಮುಂದೆ, ಹಂಗೆ ಕಂಪ್ಯೂಟರ್ ಆಟ ಆಡಿ ಅಲ್ಲೇ ತಿಂದು ಅಲ್ಲೇ ಮಲ್ಕೊಂಡಿರ್ತಾರೆ ಮಕ್ಕಳು. ನಾವ್ ಎತ್ಕೊಂಡು ಮಲ್ಕೊಂಡು ಈ ಕಾಲದ ಹುಡುಗರಿಗೆ ಆಟ ಕಡಿಮೆ, ಹುಡುಗಾಟ ಜಾಸ್ತಿ. ನಮ್ಮ ಮನೆ ನೇಬರ್ಗೆ ಅವ್ರ ಮಗನ ಬಗ್ಗೆ ಬಹಳ ಹೊಗಳ್ಕೊಳ್ಳೋ ಸಿಕ್ಕಾಬಿಟ್ಟೆ. ನಮ್ಮ ಮಗ ಅದು, ನನ್ನ ಮಗ ಇದು ಅಂತ ಅಂದ್ಬಿಟ್ಟು. ಏನ್ ಸರ್, ನನ್ನ ಮಗ ಕ್ರಿಕೆಟು, ಹಾಕಿ, ಟೆನ್ನಿಸ್ ಎಲ್ಲ ಎಕ್ಸ್ಪರ್ಟ್ ರೀ. ಯಾವ ಗ್ರೌಂಡಲ್ಲಿ ಆಟ ಆಡ್ತಾನೆ ಸರ್? ಇಲ್ಲ, ಮೊಬೈಲಲ್ಲಿ ಆಟ ಆಡ್ತಾನೆ. ನಿಜ ಅಲ್ವಾ? ನಮ್ಮ ಏಜಲ್ಲಿ ನಾವು ಆಡಿದ ಆಟಗಳು ಈಗ ನಾನಿನ್ನಂತೂ ಸತ್ಯವಾಗ್ಲೂ ಎಲ್ಲೂ ನೋಡಿಲ್ಲ. ಇಲ್ಲಿ ನಮ್ಮನೆ ಸುತ್ತ ಸರೌಂಡಿಂಗ್ ಆಗಲಿ, ನಮ್ಮ ಹಳ್ಳಿಲಿ ಆದರೂ ಯಾರೂ ಆಡಲ್ಲ. ಈಗೆಲ್ಲ ಹುಡುಗರುಗಳು ಹಿಡಿದ್ಬಿಟ್ಟು ಅವ್ರ ಪಬ್ಜಿ, ಸ್ಟ್ರೀಮಿಂಗು, ಮೊಬೈಲ್ಗಳಲ್ಲೇ, ಕಂಪ್ಯೂಟರ್ಗಳಲ್ಲೇ ಬೇಜಾನ್ ಆಟ. ಸ್ಕೂಲ್ ಲೈಫಲ್ಲೂ ಅಷ್ಟೇ. ನಮ್ಮ ಹಳಿ ಮೈಕ್ಳು ನೋಡ್ತೀನಲ್ಲ, ನಮ್ಮ ಅಕ್ಕನ ಮಕ್ಕಳು, ಅವರೇ ಆದ್ರೂ ರೇರು ಹೊರ್ಗಡೆ ಕುತ್ಕೊಂಡು ಆಟ ಆಡೋದು. ನಮ್ಮ ಥರ ಗಿಲ್ಲಿ ದಾಂಡು, ಕ್ರಿಕೆಟ್ ಈಗ ಫುಲ್ಲು ಸೆನ್ಸಿಟಿವ್. ಇವಾಗ ಸಮಾಜ ಹಂಗೆ ಬೆಳೆದ್ಬಿಡೈತೆ. ಮಕ್ಳನ್ನ ಬಿಟ್ಟರೆ ಹೊರ್ಗಡೆ ಎಲ್ಲಿ ಹೆಂಗೆ ಆಳ್ಗೆಟ್ಟೋಯ್ತಾರೋ ಅಥವಾ ಇನ್ನೊಂದೇನೋ ಕಲ್ತ್ಬಿಡ್ತಾರೋ ನಾವು ಬೈಯಕ್ಕೆ ಬಿಡಲ್ಲ ಜನ. ಫಸ್ಟು ಪೇರೆಂಟ್ಸ್ಗಳು ಅದು ಬಿಟ್ರೆ ಇನ್ನು ಈಗಿನ ಕಾಲದ ಮಕ್ಳಿಗೆ ನಾವು ಆಡ್ತೀವಿ ಗಿಲ್ಲಿ ದಾಂಡು, ಕೋಲಾಟ, ಕೋಲಲ್ಲಿ ಹೊಡ್ಕೊಂಡು ಆಡ್ತಿದ್ವಿ. ಆಟ, ಪಚ್ಚಿ ಇವ್ಯಾವು ಬರಲ್ಲ ಈಗಿನ ಕಾಲದ ಮಕ್ಕಳಿಗೆ. ಅವ್ರಿಗೆಲ್ಲ ಅದು ಏನು ಅಂದರೆ ಯಾವುದೋ ಹಳೆ ಆಟಗಳು ಅಂತ. ಹಳ್ಳಿಗುಳಿ ಮನೆ ಅಂತ ಆಡ್ತಿದ್ವಿ. ತುಂಬ ಆಟಗಳೈತೆ. ಅದ್ರದ್ದು ಒಂದು ದಿವಸ ಚೈಲ್ಡ್ಹುಡ್ದೇ ಒಂದು ವಿಡಿಯೋ ಮಾಡಬೇಕು. ಅದೋ ಒಂದು ವಿಡಿಯೋಗಳು ಮಾಡ್ತೀನಿ. ಸೊ ಯಾರ್ಯಾರಿಗೆ ಯಾವ ಆಟ ನೆನಪುಗಳೈತೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮೂರಲ್ಲೆಲ್ಲ ಆಲ್ಮೋಸ್ಟ್ ಮರ್ಕೋತಿ ಜಾಸ್ತಿ ಆಡ್ತಿದ್ವಿ. ಬಿದ್ದು ಕೈಯೆಲ್ಲ ಮುರ್ಕೊಂಡ್ಬಿಟ್ಟಿದ್ದೆ ನಾನು. ಅದೊಂದು ನೆನಪೈತೆ. ಅಯ್ಯೋ, ನಿಮ್ಗೇನು ಗೊತ್ತಿರೋದು? ಗಡಿ ಚುಚ್ಕೊಂಡಿಲ್ವ ಹೆಂಗುವೆ? ಅಲ್ಲ, ಇವ್ನ ಎಲ್ಲ ವಿಡಿಯೋಸ್ಗಳನ್ನೂ ನೋಡಿದ್ದೀನಿ. ಅವನು ಇನ್ಸ್ಟಾ ಓಪನ್ ಮಾಡಿಬಿಟ್ಟು ಇಂಥದ್ದು ಬಿಟ್ಟವನೇ ಅನ್ನೋದಿಲ್ಲ ಗುರು. ಅದು ಏನಾರು ಬಿಟ್ಟವನೇ ಅಂದರೆ ಹೇಳ್ರಿ, ಅದನ್ನ ಹಾಕವ. ನನ್ನ ಪ್ರಕಾರ ಒಂದು ಬಿಟ್ಟವನೇ, ಅದೇನು ಅಂತ ಗೆಸ್ ಮಾಡಿ ಹೇಳಿ. ಸ್ವಲ್ಪ ಲೆಜೆಂಡ್ಸ್ಗಳು ಗೊತ್ತಾಗತ್ತದು. ಅದನ್ನು ಮಾಡೋನೋ ಏನೋ ಗೊತ್ತಿಲ್ಲ, ಬಟ್ ಅವನ ಐಡಿಯಲ್ಲಿ ಆ ಥರದ್ದು ಯಾವುದೂ ಇರಲಿಲ್ಲ. ದುಡಿಯಕ್ ಬೇಕು ಕಾಸು, ಜೀವನ ಮಾಡಕ್ ಬೇಕು ಕಾಸು, ಎಲ್ಲದಕ್ಕೂ ಉಪಯೋಗಕ್ಕೆ ಬೇಕು ಕಾಸು. ಎಲ್ಲದ್ರಲ್ಲೂ ನಡೀತಾ ಇರೋದು, ಜೀವನ ನಡೀತಾ ಇರೋದೇ ಈ ಕಾಸಿಂದ. ಆದರೆ ನಮಗೆ ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್. ಕಾಸು ಬಾಸು ಹೆಂಗಿದೆ ಲಿಂಕ್? ಕಟ್ ಮಾಡು. ನಕ್ಕನ್ ಫಸ್ಟ್ ಕಟ್ ಮಾಡು.
ದುಡಿಯಕ್ ಇವ್ರುಗಳನ್ನೆಲ್ಲ ಕೇಳ್ಬಿಟ್ಟು ಏನ್ ಅರ್ಥನೇ ಆಗ್ಲಿಲ್ಲ, ಅದಕ್ಕೇನ್ ಲಿಂಕೇ ಇಲ್ಲ ಅದಕ್ಕೆ. ಅದು ಕಾಸು ಬಾಸು ಅಂತೆ. ಅಯ್ಯೋ ಲಿಂಕ್ ಇಟ್ಕೊಂಡು ಕರಿಮಣಿ ಮಾಲೀಕ ನೀನಲ್ಲ, ಮತ್ತೆ ಯಾರು ಕರಿಮಣಿ ಮಾಲೀಕ ಒನ್ ಮೋರ್ ಅನ್ಬೇಕು ನೀವು. ಅಲ್ಲ, ಈಗ ಅದ್ಯಾವ ಮೊನ್ನೆ ಏನೋ ಆಯ್ತಲ್ಲಪ್ಪ, ಅವನು ಕರಿಮಣಿ ಮಾಲೀಕನೇ ಚಾಮರಾಜನಗರದಲ್ಲಿ ಇರ್ಬೇಕು ಅನ್ಕೊಂತೀನಿ. ಪಾಪ ವಯಸ್ಸು ಸತ್ಯ ಹೋದಂತಾನೆ ಹೇಳಕೊಂಡು ಅಂತಾರೆ. ಇವ್ರ ಇಮ್ಯಾಜಿನೇಷನ್ ಲೆವೆಲ್ ಬೇರೆ ಲೆವೆಲಲ್ಲೇ ಇಟ್ಕೊಂಡವ್ರೆ. ಚೆನ್ನಾಗಿ ತಂದವ್ರೆ, ಇಷ್ಟ ಆಯ್ತು, ಚೆನ್ನಾಗೈತೆ. ಇಲ್ಲ, ಈ ವಿಡಿಯೋ ನೆಕ್ಸ್ಟ್ ತೋರಿಸ್ತೀನಿ ನಾನು, ಆಯ್ತಾ? ನೆಕ್ಸ್ಟ್ ವಿಡಿಯೋ ಪ್ಲೇ ಮಾಡ್ತೀನಿ ಅದನ್ನ. ಆ ಕರಿಮಣಿ ಮಾಲೀಕ ಅನ್ನೋದಕ್ಕೆ ಒಬ್ಬ ಅಜ್ಜಿ ಮಾತಾಡಿದ್ರು. ಸೊ ಆ ವಿಡಿಯೋನು ಎತ್ತಿಟ್ಕೊಂಡಿದ್ದೆ, ಆ ವಿಡಿಯೋ ಹಾಕ್ತೀನಿ ನೋಡ್ರಿ. ಅಜ್ಜಿ ಬೈದಿರೋದು. ಇದು ಎಷ್ಟು ಜನ ಸೇರ್ ಕಟ್ಟಿಗ್ಲದ ಈ ತಾಲಿಯ, ಇದು ಕಳ್ದೋದ್ರೆ ಇಟ್ಟು ಉಣ್ವಂಗಿಲ್ಲ. ಅವ್ನ ತಂದಿ ಹಾಕೋ ಗಂಟ ಪೋಟು ಮಡಿಗಿ ಅವಳು ಸ್ನಾನ ಮಾಡ್ಕೊಬಂದು ಅವನು ಸ್ನಾನ ಬಂದು ಕಟ್ಬೇಕು. ಅಕಸ್ಮಾತ್ ಕಳ್ದೋದ್ರೆ, ಇಲ್ಲ ಅಂದ್ರೆ ಈ ಗಂಡನ್ ಗಿಟ್ಟೆ ಇಕ್ಕವಂಗಿಲ್ಲ. ಅದನ್ನೇ ಹೇಳಿಲ್ವೇ, ನನ್ನ ಮಗ ಕಡ್ದ್ಬಿಟ್ಟು ನೋಡಿ ಇನ್ಯಾರ್ಕ್ ಬಿದ್ದೋಗಿ ಈ ತಡೆ ಇತ್ತಲ್ಲ, ಇದನ್ನ ಚೀಲ್ಕಾಕ್ ಮಡಿಕೊಂಡು ಸೊಂಟದಲ್ಲಿ ಮಡಿಕೊಂಡು ಇಟ್ಟಿಕ್ಕಿದೀವಿ. ಇಟ್ಟು ಉಣ್ಣಲ್ರು ಕಣಮ್ಮ, ಹೆಂಗಸನ್ ಕೈ ನಿಟ್ಟ ಅದೊಂಥರ ಗುಲಾಮ್ ಕೆಲ್ಸ. ಇದು ಹಂಗಂಗೆ ಕಟ್ಕೋಬೋದಾಗಿತ್ತಲ್ಲ, ನಾವೇ ಒಂದಂತ ಇಷ್ಟ ಬಂದಂಗೆ. ಬೇಕು ಅನ್ನಂಗಲ್ಲ ಕಟ್ಕೋಬೋದಲ್ ಮಗ್ನೆ. ಅವಳೊಂಥರ ಗುಂಟ್ಕೋಬಿ ಹಂಗೆ, ಗಂಡಸೊತ್ ಮುಂಡೆಗಿಂತ ಕಡೆ ಅವಳು ಹೋಗ್ಬಿಟ್ಟು ಆಲೆ ಬಂದದೆ. ಗಂಡನ್ ಕಟ್ಕ ಬಂದ್ಮೇಲೆ ಇದಕ್ಕೇನಂತಾರೆ ಹೇಳು, ಇವಕ್ಕೆ ಮಾಂಗಲ್ಯ ಅಲ್ಲ, ಕರಿಮಣಿ ಒಂದಿನ ರಾಸ್ಯ ಅಂತ ಹೇಳ್ತಾಳೆ. ಇದಿಲ್ದೆ ನೀನ್ ಏನ್ ಚಿನ್ನ ಹಾಕೊಂಡ್ರುವೆ. ಇದು ಎಷ್ಟು ಜನ ಟ್ರೆಂಡ್ ಅಲ್ಲಿ ಏನ್ ಹೇಳ್ತವ್ರೆ ಜನ ಕರಿಮಣಿ ಮಾಲೀಕ ಅಂತ. ಸೊ ಅದಕ್ಕೆ ಒಳ್ಳೆ ಅರ್ಥ, ನೀಟಾಗಿ ಕರಿಮಣಿನ ಹಿಡಿದು ನೀಟಾಗಿ ಅರ್ಥನ ಪೋಡ್ಸಿ ಹೇಳೋರೆ. ಅರ್ಥ ಮಾಡ್ಕೊಳ್ರಪ್ಪ, ಇನ್ನಾದ್ರೂ ಅರ್ಥ ಮಾಡ್ಕೊಳ್ರಿ. ಕರಿಮಣಿ ಮಾಲೀಕ ನೀನಲ್ಲ, ಅದ್ರ ಬದಲಿ ಮುಂಚೆ ಅರ್ಥ ಮಾಡ್ಕೊಳ್ರಿ. ಬನ್ರಿ. ಜೀವ ಹೋಯ್ತಾಯ್ತು ಅವನಲ್ಲಿ. ಬೈಲಿಲ್ಲ ಕಂಪ್ಲೀಟ್ ಮಾಡ್ಬಿಡು. ಒಳ್ಳೆ ಕ್ವಾಟ್ಲೆ ಮನುಷ್ಯರು, ಕರ್ಮಗರು. ಕನ್ನಲ್ವಾಣದ ಮಟನ್ ಸ್ವಲ್ಪ ಕಾಣ್ತಾರ ನೋಡ, ಉದ್ದುದ್ದಕ್ಕ ತೋಳ್ಳೆ ಬಿದ್ದು. ಲಾಸ್ಟ್ ಅಂಡ್ ಫೈನಲ್ ನಮ್ಮ ಹೊಡಿಯೋರ್ದಿದು ನಗಂತ ವಿಚಾರ ಅಲ್ಲ. Not every Bharatiya is a Kannadiga, but every Kannadiga is definitely a Bharatiya. When Lord Ram came down south in search of Sita, the place he found some means of finding where she was in Pampa Kshetra or Kishkinda, or as we know it today as Hampi. It was there that he found the help of the Vanaras and went forward. If you go into, of course, our modern history, there are multiple examples, but the one I always like to cite is our foremost proponents of all our philosophical schools found a home in Karnataka. Adi Bhagavad-pada Shankaracharya, his first mata which was established was at the Sringeri Mutt. His philosophical teachings have immense bearing in Karnataka, and it continues to be
center for Advaita Vedanta and has protected it from eons. Not every Bharatiya is a Kannadiga, but every Kannadiga is definitely a Bharatiya. ನನಗೆ ತುಂಬ ಖುಷಿ ಗುರು, ನಮ್ಗೆ ಹೆಮ್ಮೆ ಐತೆ, ನಮ್ಮ ಮೈಸೂರು ರಾಜರು ಅನ್ನೋದು ನಮ್ಗೆ ಹೆಮ್ಮೆ ಐತೆ. ಸೊ ಅವ್ರು ಹೇಳಿದ್ದು ಪದ ನನಗೆ ತುಂಬ ಇಷ್ಟ ಆಯಿತು. ಭಾರತೀಯರೆಲ್ಲರೂ ಕನ್ನಡಿಗರಾಗಕ್ಕಾಗಲ್ಲ, ಬಟ್ ಕನ್ನಡಿಗ ಭಾರತೀಯನಾಗ್ತಾನೆ ಅಂತ. ಸೊ ನನಗದು ತುಂಬ ಇಷ್ಟ. ಯಾಕೆಂದರೆ ನನಗೆ ಆಲ್ಮೋಸ್ಟ್ ನಾನು ಹೇಳ್ತಾನೆ ಇರ್ತೀನಿ, ನಮ್ಮ ಕರ್ನಾಟಕದಲ್ಲಿ ಇರೋಷ್ಟು ಜನಸಂಖ್ಯೆ ನಮ್ಮ ಕನ್ನಡಿಗರಲ್ಲದೆ ಔಟ್ ಆಫಿಂದ ಬರೋರು, ಅವರು ಒಂಚೂರು ನಮ್ಮ ಕನ್ನಡದ ಬಗ್ಗೆ ಆಸಕ್ತಿ ಬೆಳೆಸ್ಕೊಬೇಕು, ಆ ಆಸಕ್ತಿಗಳನ್ನ ಕಲಿಬೇಕು. ಇದು ನನ್ನ ಅಂತರಾಳದ ಮನವಿ. ದಯವಿಟ್ಟು ನೀವು ಸುತ್ತಮುತ್ತ ಇರೋರು ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ವ್ಯವಹರಿಸಿ. ಅವ್ರ ರಾಜ್ಯದಲ್ಲಿ ಹೋದಾಗ ನೀವು ನಿಮ್ಮ ಭಾಷೆಯಲ್ಲಿ ಮಾತಾಡಿರೋದಕ್ಕೆ ಕೌಡೆ ಕಾಸು ಕಿಮ್ಮತ್ತು ಇರಲ್ಲ. ಸೊ ಲವ್ ಯು ಆಲ್, ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಚಾನಲ್ ನೀವು ಸಪೋರ್ಟ್ ಕೊಡ್ತಾ ಇದ್ರೆ ನಮಗೂ ಒಂದು ಒಳ್ಳೆ ಉತ್ಸಾಹ ಇರುತ್ತೆ, ನೆಕ್ಸ್ಟ್ ಏನಾದರೂ ಮಾಡ್ತೀನಿ ಅಂತ. ಸೊ ಲವ್ ಯು ಸೋ ಮಚ್. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.